ಸ್ನೇಹಿತರೆ ನಮಸ್ಕಾರ. ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ಟ ಮೇಲೆ ಒಲೆ ಉರಿಯಿತು ಗಾದೆ. ಯಾಕೆಂದ್ರೆ ಮನುಷ್ಯ ಕೆಟ್ಟಾಗ ಬುದ್ಧಿ ಕಲ್ತ್ಕೋತಾನೆ. ಉದ್ಧಾರ ಆಗ್ಬೇಕಾದ್ರೆ ಮನುಷ್ಯ ಊರು ಬಿಡ್ಬೇಕಂತ, ಇಲ್ದೇ ಊರು ಉಸಾಬರಿ ಬಿಡ್ಬೇಕಂತೆ. ಅದಕ್ಕೆ ನಾನು ಉದಾಹರಣೆ. ಮೊದಲು ಬೆಳಗ್ಗೆ ಇದ್ರೆ ಕರ್ತವ್ಯ ಮುಗಿಸ್ಕೊಬಂದ್ರು ಸಾಕು, ಅಲ್ಲೋಗಿ ಹಳ್ಳಿ ಕಟ್ಟೆ ತಾವು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬರ್ತೀವಿ. ಈಗ ಊರು ಬಿಟ್ಬಿಟ್ಟು ಒಂದು ಅರ್ಧ ಕಿಲೋಮೀಟ್ರು ಆಚೆ ಮನೆ ಕಟ್ಕೊಂಡಿದ್ದೀವಿ. ಅದೇ ರೀತಿ ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ಟ ಮೇಲೆ ಹೋಯ್ತು. ಬಹುಶಃ ಇವತ್ತಿನ ಮನಸ್ಥಿತಿ ನನಗೆ 2021ರ ಈ ತಿಂಗಳಲ್ಲಿ ಇದ್ರೆ ಜೀವನದಲ್ಲಿ ಹೆಂಗೋ ಇರ್ತಿದ್ದೆ. ಅವತ್ತೇನ್ ಮಾಡ್ತು, ಮೊದಲನೇಯಾಗಿ ಒಂದು ವಿಚಾರ ಸ್ಪಷ್ಟಪಡ್ತೀನಿ. ಸಾರಿಗೆ ನಿಗಮಗಳಲ್ಲಿ 16 ಸಂಘಟನೆಗಳಿವೆ. ಯಾವುದೇ ಸಂಘಟನೆಗಳ ಸದಸ್ಯ ನಾನಲ್ಲ. ಯಾವುದೇ ಸಂಘಟನೆಯ ಪರನೂ ಅಲ್ಲ, ವಿರೋಧವೂ ಅಲ್ಲ. ಸಾರಿಗೆ ನಿಗಮಗಳಿಗೆ ಯಾರು ಒಳ್ಳೇದ್ ಮಾಡ್ತೀನಿ ಅಂತ ಬರ್ತಾರ ಅವ್ರ ಪರವಾಗಿ ಮಾತನಾಡ್ತೀನಿ. ಈಗೇನಾಯ್ತದೆ, ಮನೆಯೊಂದು 3 ಬಾಗ್ಲಾಗದೆ ಸಾರಿಗೆ ನಿಗಮಗಳಲ್ಲಿ 16 ಸಂಘಟನೆಗಳಲ್ಲಿ 3 ಬಣ. ಅದರ ಹಿನ್ನೆಲೆಯಲ್ಲಿ ಇವತ್ತು ಸಾರಿಗೆ ಸಂಸ್ಥೆ ನೌಕರರು 27 ತಿಂಗಳ ಹಿಂಬಾಕಿಯನ್ನ ಕಳೆದುಕೊಳ್ತಿದ್ದಾರೆ. ಯಾಕಿಂಗೆ? ಸರ್ಕಾರದ ಬೇರೆ ಇಲಾಖೆಯಲ್ಲಿ ಮಧ್ಯಾಹ್ನ ತನಕ ಮುಷ್ಕರ ಮಾಡ್ರೆ ಮಧ್ಯಂತರ ಪರಿಹಾರ ಸಿಗ್ತದೆ. ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ರು ಸಾಕು, 7ನೇ ವೇತನ ಆಯೋಗದ ಶಿಫಾರಸನ್ನ ಸರ್ಕಾರ ಮಧ್ಯರಾತ್ರಿಯಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡ್ತದೆ. ಆಗಿದ್ದಾಗ ಈ ಬಡಪಾಯಿ ನೌಕರರು ಏನ್ ಮಾಡವ್ರೆ ಅಂತ ಹೇಳಿ 2021ರ ಮುಷ್ಕರಕ್ಕೆ ಇನ್ನೇ ಸಾರಿಗೆ ಸಂಸ್ಥೆ ನೌಕರರ ಕೂಟದ ಪರವಾಗಿ ನಾನು ಇದ್ದೆ. ಇವತ್ತು ಜಂಟಿ ಕ್ರಿಯಾ ಸಮಿತಿ ಸಂಘಟನೆಯಲ್ಲಿ ಸೇರಿರ್ತಕ್ಕಂಥ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಅವತ್ತು ಅಲ್ಲಿದ್ರು. ಅಂದ್ರೆ ನಾನು ಆ ಸಂಘಟನೆಯ ಸದಸ್ಯನೂ ಆಗಿರ್ಲಿಲ್ಲ, ಸಮರ್ಥನೆ ಮಾಡ್ಕೋತಿದ್ದೆ. ಯಾಕೆ? 4 ವರ್ಷಕ್ಕೊಂದ್ಸಲ 3-4 ದಿನ ನಿಂತ್ಕೋದು ಬಸ್ಸ. ಸರ್ಕಾರಕ್ಕೂ ಕೆಟ್ಟ ಹೆಸರು, ಸಾರಿಗೆ ನಿಗಮಗಳು ಕೆಟ್ಟ ಹೆಸರು. ಇದನ್ನೇ ನಂಬಿರುವಂತ ಬಡ ಮತ್ತು ಮಧ್ಯಮ ವರ್ಗದ ಪ್ರಯಾಣಿಕರಿಗೆ ತೊಂದರೆ ಅಂತೇಳಿ ಸರ್ಕಾರಿ ನೌಕರರಿಗಾದಾಗ ಆಗ್ಲಿ, ಸರ್ಕಾರಿ ನೌಕರರೇ ಆಗ್ಬಿಡುಮ, ಅವ್ರು ಕೊಟ್ಟಾಗ ನಮಗೆ ಕೊಡ್ಲಿ ಅಂತ ಸಮರ್ಥನೆ ಮಾಡ್ಕೋತಿದ್ದೆ. ಅದೇನೋ ಒಂದಾಯ್ತು. ಕೆಲವೊಂದು ಜನ ಹೇಳ್ತಾರೆ, ಹಿಂದೆ ಮುಷ್ಕರಾಗಿ ಸುಮಾರು ಜನ ವಜಾ ಆದ್ರು, ನೀನು ಕಾರಣ ಅಂತ. ಆ ರೀತಿ ಆಗ್ಬಾರ್ದು ಅಂತ ಈಗ ಒಂದಾಗಿ ಹೋಗ್ರಪ್ಪ, ಜೊತೆಲಿ ಹೋಗ್ರಪ್ಪ ಅಂದ್ರೆ ಕಮೆಂಟ್ ಹಾಕೋ ಮಹಾನುಭಾವ್ರು ಏನ್ ಹೇಳ್ತಾರೆ ಗೊತ್ತೇ? ನೀನು ಜೋಕರ್ ಇದ್ದಂಗೆ, ನೀನು ವಿಡಿಯೋ ಮಾಡೇ ಹಿಂಗಾಗ್ಬಿಟ್ಟೆ. ಅವತ್ತು 2021ರ ಮುಷ್ಕರದ ಸಮಯದಲ್ಲಿ ಘಟಕ ವ್ಯವಸ್ಥಾಪಕರು ನನಗೆ ಫೋನ್ ಮಾಡ್ತಾರೆ, ಮಲ್ಲೇಶು ಸಸ್ಪೆಂಡ್ ಆದವ್ರನ್ನ ಇವತ್ತು ವಜಾ ಮಾಡ್ಬಿಡ್ತಾರೆ, ಬಂದು ಒಂದು ಸೈನ್ ಹಾಕ್ಬಿಟ್ಟು ಹೊಂಟೋಗಿ. ಇವತ್ತು ಘಟಕ 37 ಪಶ್ಚಿಮ ವಿಭಾಗ ಕೆಂಗೇರಿಲಿ ಇದ್ದೀನಿ. ಅವತ್ತು 36ರ ಡಿಪೋದೆಲ್ಲೋ 37ಕ್ಕೂ ಹಾಕೂರು ನನ್ನ 2021ರಲ್ಲಿ. ನಾನಂದೆ, ಊರಿಗೆಲ್ಲ ನ್ಯಾಯ ಹೇಳ್ತಿತ್ತು ಕೊತ್ತಿ, ಒಲೆ ಮುಂಚೆ ರುಚಿ ಹೋಯ್ತಿತ್ತು ಅನ್ನುವಂಗೆ ನಾನೀಗ ಬಂದ್ಬಿಟ್ರೆ ಸ್ವಾಮಿ, ಬೇರೆಯವ್ರು ಏನಾರ ವಜಾ ಮಾಡ್ಬಿಟ್ರು ಅಂದಾಗ ನನ್ನ ಬಿಟ್ಟಾರೆ, ಅದೇನೇ ಆಗಲಿ ನಾನು ಎದುರಿಸ್ತೀನಿ, ನಾ ಬರುವುದಿಲ್ಲ ಅಂದೆ. ಅವತ್ತು ಎಲ್ಲಿದೆ ಗೊತ್ತಾ? ನಾನು ಬಿಡದಿ ಕೇತ್ಕಾನಹಳ್ಳಿ ಕುಮಾರಣ್ಣವ್ರ ತೋಟದ ಮನೇಲಿದ್ದೆ. ಅಣ್ಣ ಹಿಂಗಿಂಗೆ 2020ರಲ್ಲಿ ಸರ್ಕಾರಿ ನೌಕರರಾಗಿ ಮಾಡೋಕ್ಕಾಗೋದಿಲ್ಲ, ಡಿಸೆಂಬರಲ್ಲಿ 3 ದಿನ ಮುಷ್ಕರ ಮಾಡಿದಾಗ 6ನೇ ವೇತನ ಶಿಫಾರಸು ಅಳವಡಿಸ್ಕೋತೀವಿ ಅಂತೇಳಿ ಲಕ್ಷ್ಮಣ್ ಸವದಿ ಅವರು ಸೈನ್ ಹಾಕ್ಕೊಟ್ಟವ್ರೆ, ಅದನ್ನ ಜಾರಿ ಮಾಡ್ದಿ ಅಂದ್ರೆ ಈಗೆಲ್ಲ ವರ್ಗಾವಣೆ ವಜಾ ಅಮಾನತು ಮಾಡ್ತಾವ್ ಕಣಣ್ಣ, ನಿನ್ ಮಾಡದೇ ಇರೋದು ಹೆಚ್ಚಲ್ಲ ಅಂದ್ರು. ಸಂಜೆಗೆ ನನ್ನೂ ಮಾಡ್ಬಿಟ್ರು. ಮತ್ತೆ ಅವ್ರು ಕಳಿಸ್ತೆ, ನೋಡೋಣ ಹಿಂಗಾಗೋಯ್ತು ಅಂತ. ಏನು ವರಿ ಮಾಡ್ಕೋಬೇಡ, ನಿಂದೇನೇ ಇದ್ರು ಸಮಸ್ಯೆ ನಾನು ಬಗೆಹರಿಸ್ತೀನಿ ಬಾಪ ಅಂದ್ರು. ನಾನು ಅವತ್ತು ಹೋಗಿದ್ದೆ. ನಮ್ಮ ಶ್ರೀನಿವಾಸು ಅಂತ ನಮ್ಮ ಆತ್ಮ ಸ್ನೇಹಿತರವ್ರೆ, ಬೈರಪ್ಪಣ್ಣದು ಕಾರಲ್ಲಿ ಹೋಗಿದ್ದು. ನಡಿಯೋ ಒಂದು ಸೈನ್ ಹಾಕ್ಬಿಟ್ಟು ಬಂದ್ಬಿಡಮ್ಮ. ಅವತ್ತು ಸೈನ್ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ರೆ ಇವತ್ತು 17-18 ಲಕ್ಷ ನನ್ನ ಮನೇಲಿರೋದು. ಬಂದಿದ್ದೆಲ್ಲ ಉಳಿಸ್ಕೋದಿಯಾ? ಖಂಡಿತ ಉಳಿಸ್ಕೋತೀನಿ. ಯಾಕೆಂದ್ರೆ ಮಡಗಿರು ತೆಂಗಿನ ಮರದಲ್ಲಿ ನನ್ನ ಮಕ್ಕಳು ಓದ್ಕೋತಾರೆ. ಅಲ್ಲಿ ಬರುವಂತ 1,200 ಕಾಯಿಲಿ 3 ತಿಂಗಳಿಗೆ 2,000 ಕಾಯಿ ಬಿದ್ರೆ 8,000, 2,40 40 ಕಿತ್ತೋರ್ಗೆ ಸುಲ್ದೋರ್ ಒತ್ತೂರ್ಗೆ ಹೊರೂರ್ಗೆ ಮತ್ತೊಂದು 2 ಲಕ್ಷ ಉಳಿದ್ರು ನನ್ನೀರು 2 ಹೆಣ್ಣು ಅವ್ರ ವಿದ್ಯಾಭ್ಯಾಸಕ್ಕೆ ಸಾಕು.
ಇಲ್ಲಿ ಬತ್ತಾರು ಸಂಬಳದಲ್ಲಿ ಆರಾಮಾಗಿ ಒಂದು 10,000 ಖರ್ಚು ಮಾಡ್ಕೊಂಡ್ರೆ ಉಳಿಕೆದೆಲ್ಲ ಉಳಿಸ್ತಿದೆ. ಈಗಲೂ ಅಷ್ಟೇ ಕರ್ತವ್ಯಕ್ಕೆ ಮರು ನಿಯೋಜನೆಗೊಂಡಲ್ಲ ವಜಾ ಆದ್ಮೇಲೆ 10,000 ನಾನು ಖರ್ಚು ಮಾಡಿಕೊತಾನೆ. 2 ಗಾಡಿಗೆ ಪೆಟ್ರೋಲು, 1 ಕಾರಿಗೆ ಪೆಟ್ರೋಲು, 4 ವಾರ 4,000 ಬಾಡು ಬಳ್ಳೆಗೆ, ಇನ್ನೊಂದು 4-5,000 ದಿನಸಿ ಐಟಮ್, ಮುಗೀತು 10,000. ಉಳ್ಕೆದು ಹಂಗೆ ಉಳ್ಕೋತದೆ. ಅವತ್ತು ಹೆಂಗಿದೆ ಗೊತ್ತಾ? 2021ರಲ್ಲಿ PF ಎತ್ಕೊಂಡಿದ್ದೆ ಮುಗಿದೋಯ್ತು, ಬ್ಯಾಂಕಲ್ಲಿ ಲೋನ್ ಎತ್ಕೊಂಡಿದ್ದೆ ಮುಗಿದೋಯ್ತು, ಊರಲ್ಲಿ ಚೀಟಿ ಹಾಕಿದ್ದೆ ಮುಗಿದೋಯ್ತು, ಬರುವುದೆಲ್ಲ ಉಳ್ಕೋತದೆ ಏಪ್ರಿಲಿಂದ ಅಂತಿದ್ದೆ. ಏಪ್ರಿಲ್ಗೆ ವಜಾ ಮಾಡಿಬಿಟ್ರು. ಅವತ್ತು ಮನೇಲಿರುವಂಥ ಒಡವೆನ ಅಡಮಡಗಿ ಸಂಸಾರ ಮಾಡೋದು. ಸೀಮೆ ಪಡ್ಡೆಗಳು ತರುನಿ, 20,000 ತಂದು 70,000 ಮಾರುನಿ, 7-8 ತಿಂಗಳು ಮೇಯಿಸ್ಬಿಟ್ಟು ಆಗ ಸಂಸಾರ ಮಾಡೀವ್ನಿ. ನೀವೇನು ಮಾಡ್ತಿದ್ರಿ ಡಿಪೋಗಳಿಗೆ ಬಂದಾಗ? SNDಗೋ MDಗೋ ಸಚಿವರಿಗೋ ನಾವು ಮೇಲ್ಮನವಿ ಕೊಡೋಕೆ ನಾವೆಲ್ಲ ಸೇರಿದ್ರೆ ಘಟಕ 12ರಲ್ಲಿದ್ದೆ ಕೆಂಗೇರಿಲಿ. ಅಣ್ಣ 6ನೇ ವೇತನ ಆದದು, ಅಗ್ರಿಮೆಂಟ್ ಆದದು, ನಿಮ್ದೇನಾದದು? ಜೀವನ ಹೆಂಗ್ ಮಾಡ್ತಾ ಇದ್ದೀರಿ? 30-40 ಸಾವಿರ ಸಂಬಳ ಬತ್ತಿದವ್ರು ಹೇಗೆ ತಮ್ಮ ದಿಢೀರಂದು ನಿಂತೋಗದೆ? ನಿಮ್ಮ ಹೆಂಡ್ತಿ ಮಕ್ಕಳು ಕತೆ ಏನು ಅಂತ ಏನಾರ ಕೇಳಿದ್ರ? ಇವೆಲ್ಲನೇ ಮರ್ತು ನಾವು ಒಂದಾಗಿ ಹೋಗ್ರಪ್ಪ. ನಿಮ್ಮ ಗೊಂದಲದಲ್ಲಿ ಸರ್ಕಾರ ಬೆಳೆ ಬೇಯಿಸ್ಕೋತಾದೆ. ಆಡಳಿತ ವರ್ಧೋದೇನು ತಪ್ಪಿಲ್ಲ ಇಲ್ಲಿ. ಅಪ್ಪ ಹೇಳ್ದಂಗೆ ಕೇಳೋ ಒಬ್ಬಡ್ಡಿ ಅನ್ನೋಂಗೆ ಸಂಸ್ಥೆ ನಿಗಮಗಳು ನಡೆಸ್ತಿಲ್ಲವೇ? ಅವ್ರೇನ್ ಮಾಡಾರು? ಅವ್ರು ತಾವು ಇದ್ದದೆ ವೇತನ ಹೆಚ್ಚಳಕ್ಕೆ ಹಿಂಬಾಗಿಗೆ ಸೈನ್ ಹಾಕ್ಬೇಕಾದವ್ರೆ ವ್ಯವಸ್ಥಾಪಕ ನಿರ್ದೇಶಕರು, ಅಂದ್ರೆ MD ಸಾಹೇಬ್ರು. ಅದು ಲಾಭ ಇದ್ದಾಗ. ಈಗ ನಷ್ಟ ಆದ ಸಂಸ್ಥೆ, ಸರ್ಕಾರ ಕೊಡ್ಬೇಕು ಅನುದಾನವ, MD ಸಾಹೇಬ್ರು ಸೈನ್ ಹಾಕ್ಬೇಕು. ಈಗಿರುವಾಗ ಅವ್ರು ತಾನೇ ಏನ್ ಮಾಡಾರು? ಹಂಗಾಗಿ ಒಗ್ಗಟ್ಟಾಗಿ ಹೋಗಿ ಅಂದ್ರೆ ನೀವು ಇವನು ಜೋಕರ್ ಇದ್ದಂಗೆ. ಹಿಂದೆ ಮುಸ್ಕರದ ಟೈಮಲ್ಲಿ ಇವನ್ನೆಲ್ಲ ತೋಟದಲ್ಲಿ ಕುಂತ್ಕೊಂಡು ವಿಡಿಯೋ ಮಾಡ್ದ. ಸರ್ಕಾರಿ ನೌಕರರು 6ನೇ ವೇತನ ಆಯೋಗ ಶಿಫಾರಸು ಅಳವಡಿಸ್ಬಿಟ್ಟಿದ್ರೆ ಮಲೇಸ ಒಳ್ಳೆಯವನು. ಯಾಕೆ ಆಂಧ್ರ ತೆಲಂಗಾಣದಲ್ಲಿ ಸರ್ಕಾರಿ ನೌಕರರಾಗವ್ರೆಲ್ಲ ಇಲ್ಲೇ ಯಾಕಾಗಬಾರ್ದು? ಮಹಾರಾಷ್ಟ್ರದಲ್ಲಿ ವೇತನ ಆಯೋಗ ಜಾರಿಯಾದಾಗ ಯಥಾವತ್ತು ಅಳವಡಿಸುವಂಗೆ ಆದೇಶ ಮಾಡವ್ರೆಲ್ಲ ಕರ್ನಾಟಕದಲ್ಲಿ ಯಾಕೆ ಆಗ್ಬಾರ್ದು? ಯಾಕೆ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಎಲ್ಲೋ ಪಾಕಿಸ್ತಾನದಲ್ಲಿ, ಸೌದಿ ಅರೇಬಿಯಾದಲ್ಲಿ, ಅಮೆರಿಕದಲ್ಲಿ ಇದ್ದಾವ? ಅವು ಈ ದೇಶದಲ್ಲಿ ಅಲ್ವಾ ಇರೋದು? ಹಾಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋಕ್ಕೆ ಯೋಗ್ಯರಿರ್ಬೇಕು ಮೊದಲು. ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಟೀಕೆ ಮಾಡಬೇಕು? ವಿರೋಧ ಪಕ್ಷದ ನಾಯಕರು, ಮತ್ತೊಂದು ಅಧಿಕೃತ ವಿರೋಧ ಪಕ್ಷದ ನಾಯಕರು, ಶಾಸಕಾಂಗ ಪಕ್ಷದ ನಾಯಕರು ಟೀಕೆ ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ. ಈ ದೇಶದ ಪ್ರಧಾನಮಂತ್ರಿಯ ಸಂಸತ್ ವಿರೋಧ ಪಕ್ಷದ ನಾಯಕರು, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು ಟೀಕೆ ಮಾಡಿದ್ರೆ ಅದಕ್ಕೆ ಅರ್ಥ. ಅದು ಬಿಡ್ಬಿಟ್ಟು ಯಾರ್ಯಾರೋ ಕಾಂಜಿ ಪಿಂಜಿ ಅವರೆಲ್ಲ ಟೀಕೆ ಮಾಡಿದ್ರೆ ನಾಯಿ ಬೊಗಳಿದ್ರೆ ದೇವಲೋಕ ಆಳೆ ಅಂತ. ನನ್ನ ಯೋಗ್ಯತೆ ಏನು ಅನ್ನೋದು ನನಗೆ ಗೊತ್ತಲ್ಲ. ಇನ್ಸ್ಟಾಗ್ರಾಮು ಫೇಸ್ಬುಕ್ ಹೋಗಿ ನೋಡಿ, SP ಮಲ್ಲೇಶ ಅಂತ ಹೊಡೀರಿ. ಒಂದು ವಿಡಿಯೋ ಹಾಕೋರೆ 20,000, 30,000, 70,000, 80,000 ಜನ ನೋಡ್ತಾರೆ. ಅದರಲ್ಲಿ ಯಾರು ಕಮೆಂಟ್ ಮಾಡೋರು ನೆಗೆಟಿವ್ ಆಗಿ? ನಮ್ಮ ಸಂಸ್ಥೆಯವರೇ ಯಾರೋ ಒಬ್ಬ ಅಡ್ನಾಡಿ ಅಲ್ಲೂ ಬೆರಕೆ ಅಡ್ಕಸ್ಪಿ ಒಬ್ಬ ನೆಗೆಟಿವ್ ಆಗಿರ್ತಾನೆ. ಬಾಕಿಯವರೆಲ್ಲ ಸೂಪರ್ ಗುಡ್ ಒಳ್ಳೆ ಯೋಚನೆ ಅಂತ ಹಾಕಿರ್ತಾರೆ. ಜನಸಾಮಾನ್ಯರಿಗೂ ನಿಮಗೂ ಇರುವಂತ ಇದು ಯೋಗ್ಯತೆ. ಇಂದಿನ ಮುಷ್ಕರದಲ್ಲೆಲ್ಲ ಎಲ್ಲಿದ್ರಿ ನೀವು? ಅಲ್ಲೋಗಿ ಬ್ಯಾಗ್ ಇಸ್ಕೊಂಡು, ಡಿಪೋಮೇನ್ ಇರ್ತಾವ ದುಡ್ಡು ಇಸ್ಕೊಂಡು, ಟಿಕೆಟ್ ಹರಿದ್ಬಿಟ್ಟು 1,000ಕ್ಕೋ 500ಕ್ಕೋ ಕ್ಯಾಶ್ ಕಟ್ಬಿಟ್ಟು ಹೋಗಿ ಕೆಲಸ ಉಳಿಸ್ಕೊಂಡವ್ರು ಇವತ್ತು ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ ಟೀಕೆ ಮಾಡಿರ ವಾಸ್ತವ ಹೇಳೋರ್ಗೆ. ಹಂಗಾಗಿ ಇನ್ನು ನಿಮ್ಮ ಸುದ್ದಿಗೆ ನಾ ಬರುವುದಿಲ್ಲ. ಸಾರಿಗೆ ನಿಗಮಗಳ ಮುಖಂಡರು, ನೌಕರರ ಲೌಡುಕ್ಕೆ ನನ್ನ ದೊಡ್ಡ ಸಲಾಮು. ಏನಾರು ಆಗ್ಬೋದು. ಇನ್ನು ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಸರ್ಕಾರ ಉಂಟು, ಸಂಘಟನೆಗಳ ನಾಯಕರು ಉಂಟು, ನೀವುಂಟು. ಸಾಕು. ಇದರಿಂದ ಏನು ನನಗೇನಿಲ್ಲ. ನಾನು 2 GB ನೆಟ್ ಹಾಕ್ಸ್ಕೊಂಡು, ನನ್ನ ಮನೆ ದುಡ್ಡು ಖರ್ಚು ಮಾಡ್ಕೊಂಡು, ಯೂಟ್ಯೂಬಲ್ಲಿ ವಿಡಿಯೋ ಹಾಕೊಂಡು ಏನು ನಿಮ್ಮಿಂದ ಬರುವ ಆದಾಯ ಏನಾರ ಬರ್ತಾ ಇದೆಯಾ ನನಗೆ ಸಾರಿಗೆ ನಿಗಮಗಳ ನೌಕರರ ಹತ್ರ? ಹಂಗಾಗಿ ದಯವಿಟ್ಟು ನಿಮಗೆ, ನಿಮ್ಮ ವಿಚಾರಕ್ಕೆ, ನಿಮ್ಮ ಪಾದಗಳಿಗೆ ದೊಡ್ಡ ಸಲಾಮ್ ಹೇಳ್ತಾವ್ನಿ. ನಿಮ್ಮ ಸುದ್ದಿ ನನಗೆ ಬೇಡ, ನನ್ನ ಸುದ್ದಿ ನಿಮಗೆ ಬೇಡ.
ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.